ಹಲೋ ನಮಸ್ಕಾರ. ಇವತ್ತು ನಾನು ಪಲಾವ್ ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡಿ ಬನ್ನಿ. ನಾನು 1 ಆಲೂಗೆಡ್ಡೆ, 2 ಕ್ಯಾರೆಟ್, 2 ಟೊಮೊಟೊ, 2 ಆನಿಯನ್, 5 ಚಿಲ್ಲಿ, ಹಾಗೆ ಕೊತ್ತಂಬರಿ ಮತ್ತು ಪುದೀನ, ಬಟಾಣಿ, ಬೀನ್ಸ್ ಇವನ್ನೆಲ್ಲ ವಾಶ್ ಮಾಡಿ ಕಟ್ ಮಾಡುವ. ಈಗ ಎಲ್ಲ ಫಿನಿಶ್ ಆಗಿದೆ, ಕಟ್ಟಿಂಗ್ ಎಲ್ಲ ಆಗಿದೆ. ಬನ್ನಿ ಕುಕ್ಕಿಂಗ್ ಮಾಡುವ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ಆಯಿಲ್ ಹಾಕೊಳ್ಳುವ, ಆದರೆ ಚೆನ್ನಾಗಿರುತ್ತೆ. ಆಯಿಲ್ ಸ್ವಲ್ಪ ಬಿಸಿ ಆದಾಗ ಆನಿಯನ್, ಬ್ರೌನ್ ಕಲರ್ಗೆ ಬಂದಿದೆ ಆಲ್ರೆಡಿ. ಈಗ ನಾವು ಟೊಮೊಟೊ ಹಾಕುವ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳುವ. ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾರೆಟು, ಬೀನಿಸು ಅದನ್ನೆಲ್ಲ ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳುವ. ಇದನ್ನೆಲ್ಲ ಹಾಕುವ. ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು. ಮೆಣಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂತ. ಚೆನ್ನಾಗಿ 2 ಮಿನಿಟ್ಸು ಫ್ರೈ ಆಗಿದೆ. ಈಗ ಕೊತ್ತಂಬರಿ ನಾವು ಕಟ್ ಮಾಡ್ಕೊಂಡಿರೋದ್ರಲ್ಲಿ ಒಂದು ಅರ್ಧ ಭಾಗ, ಒಂದು ಮುಕ್ಕಾಲು ಭಾಗ ಕೊತ್ತಂಬರಿ ಹಾಕುವ. ಹಾಕಿ ಹಾಗೆ ಪುದೀನ ಇಲ್ಲ, ಕೊತ್ತಂಬರಿನ ಲಾಸ್ಟಲ್ಲಿ ಸ್ವಲ್ಪ ಹಾಕಿ. ಈಗ ನಾವು ಗರಂ ಮಸಾಲ, ಒಂದು ಕಾಲು ಸ್ಪೂನು ಇದ್ರೂ ಸಾಕು. ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಒಂದು ಕಾಲು ಸ್ಪೂನ್ ತೋರಿಸ್ತಾ ಇಲ್ಲ, ಪ್ಯಾಕೆಟಲ್ಲಿ ತೋರಿಸ್ತಾ ಇದ್ದೀನಿ. ಪಲಾವ್ ಎಂಟಿ ಅದು ತಗೋತಾ ಇದ್ದೀನಿ. ಇದು ಒಂದು ಸ್ಪೂನ್ ಹಾಕಿ. ಫುಲ್ಲು ಹಾಕಿದ್ರೆ ಅಷ್ಟೇ, ಯಾಕಂದರೆ ನಾವು ಪುದೀನ ಎಲ್ಲ ಹಾಕಿರೋದ್ರಿಂದ ಫುಲ್ ಏನು ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ಹಾಗೆ ಧನಿಯಾ ಪೌಡ್ರು ಹಾಕೋದು ಅಷ್ಟೇ ಗೈಸ್. ಇಷ್ಟು ಹಾಕಿದ್ರೆ ಸಾಕು. ನಿಮ್ಗೆ ಏನಾದರೂ ಚಿಲ್ಲಿ ಬೇಕು ಅಂದರೆ ಚಿಲ್ಲಿ ಪೌಡರ್ ಹಾಕ್ಬೋದು, ಖಾರ ಪೌಡರು, ಚಿಕನ್ ಮಸಾಲ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಅಷ್ಟೇ. ಅದು ಹಾಕಿದ್ರೂ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಟೇಸ್ಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಅಷ್ಟೇ. ಈ ಗ್ಲಾಸಲ್ಲಿ ನಾವು
1.5 ಗ್ಲಾಸ್ ಅಕ್ಕಿ ತೊಗೋತಿದ್ದೀವಿ. ಅದಕ್ಕೆ ನಾವು 3 ಗ್ಲಾಸ್ ನೀರು ಹಾಕಬೇಕು. ಫಸ್ಟು ನೀರು ಹಾಕುವ. ನೀರು ಹಾಕಿದ್ದೀನಿ, 3 ಗ್ಲಾಸ್ ನೀರು. ಸಾಲ್ಟ್ ಹಾಕೋದನ್ನ ಮರೆತುಬಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಏನೇ ಮಾಡಿದ್ರು ಚಿಕನ್ ಮಸಾಲ ಜಾಸ್ತಿ ಹಾಕ್ತೀನಿ ಗೈಸ್, ಅಂದರೆ ಟೇಸ್ಟ್ ಬರುತ್ತೆ ಅಂತ ಅಷ್ಟೇ. ಗೈಸ್ ಅಂತ ಹೇಳ್ಬೇಡಿ ಅಂತ ಚೆನ್ನಾಗಿ. ಈಗ ಇದು ಸ್ವಲ್ಪ ಕುದಿಬೇಕು, 2 ನಿಮಿಷ ಬಿಡುವ. ಈಗ 1.5 ಗ್ಲಾಸ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದು ಕೂಡ ಕುದೀತಿದೆ. ಈಗ ಅದನ್ನು ಅಕ್ಕಿ ಹಾಕುವ. ಈಗ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ಳುವ. ಈಗ ಸಾಲ್ಟು, ಈ ಖಾರ ಏನಾದರೂ ಕಡಿಮೆ ಇದ್ದರೆ ಚಿಲ್ಲಿ ಪೌಡರ್ನ ಹಾಕ್ಕೋಬೋದು. ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಈಗ ಸ್ವಲ್ಪ ಕೊತ್ತಂಬರಿ ಉಳಿದಿತ್ತಲ್ಲ, ಆ ಕೊತ್ತಂಬರಿನ ಮೇಲೆ ಮಸಾಲೆ ಎಲ್ಲ ಹಾಕಿರೋದ್ರಿಂದ ಖಾರ ಏನು ಕಡಿಮೆ ಆಗಲ್ಲ, ಚೆನ್ನಾಗಿದೆ. ಈಗ ಕ್ಲೋಸ್ ಮಾಡುವ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿದ್ದೀವಿ. 1 ವಿಷಲ್ ಸಾಕು ಗೈಸ್, ಒಂದೇ ವಿಷಲ್ ಸಾಕು, ಕರೆಕ್ಟಾಗುತ್ತೆ ಅಷ್ಟೇ. ಬನ್ನಿ ಮಾಡಿದ್ದೀನಿ. ಇದನ್ನ ಆರಿ ಸ್ವಲ್ಪ ಕುಕ್ಕರ್ ಸ್ವಲ್ಪ ಆರಿದ್ಮೇಲೆ ಓಪನ್ ಮಾಡುವ. 3, 2, 1. ಹೇಗಿದೆ ಅಕ್ಕ? ವಾವ್, ಸೂಪರ್ ಆಗಿದೆ. ನಿಜ ಹೇಳಿ, ಸೀರಿಯಸ್ಲಿ ಸಕ್ಕ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಹೇಗೆ ಬಂದಿದೆ ಅಂತ ನಮ್ಮ ಅಕ್ಕನ ಟೇಸ್ಟ್ ಮಾಡಿ ಆಯಿತು, ಚೆನ್ನಾಗಿತ್ತು. ನೀವು ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡುವಂಥ ರೆಸಿಪಿ ಇದು. ಹಾಗೆ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.